ಜಸ್ಟ್ ಮಿಸ್. ಡೆಲ್ಲಿ ಇವತ್ತು ಸಹ ಸೋಲ್ತೈತೆ, ಜಸ್ಟ್ ಮಿಸ್. ಆದರೆ ಎಂಥ ಮ್ಯಾಚ್ ಮಾರ. ನಮಸ್ಕಾರ ಎಲ್ರಿಗೂ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೀಕ್ಷಣೆ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇಬೇಕು, ಅಷ್ಟೇ ಆಗಬೇಕಂದ್ರೆ ಆಗಬೇಕು. ಎಂಥ ಮ್ಯಾಚ ಇವತ್ತಿದು. ನನಗೆ ಈ ವರ್ಷದ IPL ಒಳ್ಳೆ ಮಜಾ ಕೊಡ್ತಾ ಉಂಟು. ಅಂದರೆ ಥ್ರಿಲ್ಲರ್ ಅಂತ ಹೇಳ್ತಾರಲ್ಲ, ಫುಲ್ಲು ಎಲ್ಲ ಹೈ ಸ್ಕೋರಿಂಗ್ ಮ್ಯಾಚ್ ಎಲ್ಲ ಹೊಡಿತಿದೆ. ಲಾಸ್ಟ್ ಓವರ್ ತನಕ ಹೋಗ್ತಾ ಉಂಟು. ಎಂತ ಆಗ್ತಾ ಉಂಟು ಅಂತೆಲ್ಲ ಅನ್ನಿಸ್ತಾ ಉಂಟು. ಸೂಪರ್ ಮ್ಯಾಚ್ ಇವತ್ತಿದು. ಡೆಲ್ಲಿ ವರ್ಸಸ್ GT. ಡೆಲ್ಲಿಯಲ್ಲಿ ಆದ ಮ್ಯಾಚು ಚಿಂದಿ ಚಿತ್ರಾನ್ನ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಡೆಲ್ಲಿ ಹೊಡೆದದ್ದು 224, ಹೋದದ್ದು ವಿಕೆಟ್ 4. ನಿನ್ನೆ CSKದು 4 ವಿಕೆಟ್ ಹೋದದ್ದು, LSG ಸಹ 4 ವಿಕೆಟ್ ಹೋದದ್ದು. ಇವತ್ತು ಡೆಲ್ಲಿ ಸಹ 4 ವಿಕೆಟ್ ಹೋದದ್ದು. 4 ವಿಕೆಟ್ಗೆ 224 ರನ್ಗಳನ್ನು ಚಚ್ಚಿ ಹಾಕಿದ್ರು ಡೆಲ್ಲಿ. ಅದಕ್ಕೆ ಕಾರಣಕರ್ತರು ಯಾರು? ಲಾಸ್ಟ್ ಮ್ಯಾಚ್ ಯಾರಿಂದ ಸೋತದ್ದು ಅಂತ ಎಲ್ಲರೂ ಸಹ ಬೈತಾ ಇದ್ದದ್ದು. ಪಂತಿಂದ ಸೋತದ್ದು, ಪಂತಿಂದ DC ಸೋತದ್ದು. DC ವಿನ್ ಆಗುವಂಥ ಸ್ಥಿತಿಗೆ ಬಂದು ತಲುಪಿತ್ತು. ಫ್ರೇಜರ್ ಅವರೆಲ್ಲ ಹೊಡೆದು ಇನ್ನೇನು ವಿನ್ ಆಗ್ತದೆ ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ. ಆದರೆ ಪಂತ್ ಭಯಂಕರ ಟೆಸ್ಟ್ ಮ್ಯಾಚ್ ಥರ ಆಡಿದ್ದು, ಅವರಿಂದವೇ ಸೋತದ್ದು. ಇನ್ಕ್ಲೂಡಿಂಗ್ ನಾನು ಸಹ ಹೇಳಿದ್ದೆ, ಪಂತ್ ಎಂತ ಆಡಿದ್ರೆ ಅಂತವೇ ಅರ್ಥ ಆಗಲಿಲ್ಲ ಅಂತ. ಇವತ್ತು ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಟ್ರಲ್ಲ ಪಂತ್. 43 ಬಾಲ್ಗೆ 88 ರನ್ ಚಚ್ಚಿದ್ರು ಪಂತ್ ಅವರು. ಮತ್ತೆ ಅವರಿಗೆ ಬೋನಸ್ ಆಗಿ ಪರಿಣಮಿಸಿದ್ದು ಅವರ ಟ್ರೂ ಆಲ್ರೌಂಡರ್ ಅಕ್ಷರ್ ಪಟೇಲ್ ಅವರು 43 ಬಾಲಿಗೆ 66 ರನ್ಗಳನ್ನು ಚಚ್ಚಿದ್ದು. ಟೂ ಡೌನ್ ಆದಮೇಲೆ ಅವ್ರು ಬಂದದ್ದು. ಅವ್ರು ಸಹ ಸೂಪರಾಗಿ ಆಡಿದ್ರು. ಆ್ಯಂಡ್ ಲಾಸ್ಟಿಗೆ ಸ್ಟಪ್ಸ್ ದಡ್ ಬಡ್ ಅಂತ ಅವ್ರು ಸಹ ಹೊಡೆದಾಕಿದ್ರು. ಅವ್ರು 7 ಬಾಲಿಗೆ 26 ರನ್ ಚಚ್ಚಿದ್ರು. ಸೊ ಇವರು 3 ಜನರಿಂದ 224 ರನ್ ಡೆಲ್ಲಿ ಪೇರಿಸಿದ್ರು. ಬಟ್ ಇವತ್ತು ರೆಕಾರ್ಡ್ ಮೇಲೆ ರೆಕಾರ್ಡಪ್ಪ. ಲಾಸ್ಟ್ 5 ಓವರಲ್ಲಿ ಡೆಲ್ಲಿ ಎಷ್ಟು ಹೊಡೆದಿರ್ಬೋದು? ಈಗ ಮ್ಯಾಚ್ ನೋಡದಿದ್ದವರು ಸ್ವಲ್ಪ ಗ್ಯಾಪ್ ಕೊಡ್ತೇನೆ. ಎಷ್ಟು ಹೊಡೆದಿರ್ಬೋದು ಮನಸ್ಸಲ್ಲಿ ಅಂದ್ಕೊಂಡ್ರ? 97 ರನ್. ಸೆಕೆಂಡ್ ಇನ್ ದಿ ಹಿಸ್ಟ್ರಿ ಆಫ್ IPL. ಫಸ್ಟ್ ಲಾಸ್ಟ್ 5 ಓವರಲ್ಲಿ ಹೈಯೆಸ್ಟ್ ಹೊಡೆದಿರೋದು RCB ಅಂತ ಕಾಣ್ತದೆ, ಗುಜರಾತ್ ಲಯನ್ಸ್ ವಿರುದ್ಧ. ಮೊದಲು GL ಅಂತ ಒಂದು ತಂಡ ಇತ್ತಲ್ಲ, 112 ರನ್ ಏನು ಹೊಡೆದಿದ್ರಂತೆ. ಆ್ಯಂಡ್ ಈಗ ಸೆಕೆಂಡ್ ಪ್ಲೇಸಲ್ಲಿ ಇರೋದು ಡೆಲ್ಲಿ. ಲಾಸ್ಟ್ 5 ಓವರಲ್ಲಿ ಬರೋಬ್ಬರಿ 97 ರನ್ ಚಚ್ಚಿದ್ರು. ಅದು ಸಹ ಲಾಸ್ಟ್ 2 ಓವರಲ್ಲಿ ಹೊಡೆದದ್ದು ಎಷ್ಟು ರನ್ ಗೊತ್ತುಂಟಾ? 53 ರನ್ ಲಾಸ್ಟ್ 2 ಓವರಲ್ಲಿ. ಓ ದೇವ! 15 ಓವರ್ ತನಕ ಭಯಂಕರ ಕಂಟ್ರೋಲಲ್ಲಿತ್ತು, GTದ ಕಂಟ್ರೋಲಲ್ಲಿತ್ತು. 15 ಓವರ್ ತನಕ 127 ರನ್ ಹೊಡೆದಿದ್ರು. 15 ಓವರ್ ಆದಾಗ, 17 ಓವರ್ ಆದಾಗ ಅದು 157 ಆಯಿತು. ನೆಕ್ಸ್ಟ್ ಲಾಸ್ಟ್ 2 ಓವರ್ ಮಾತ್ರ ಅನ್ಬಿಲೀವೇಬಲ್ ಅಂತ ಹೇಳ್ತಾರಲ್ಲ, ಆ ಥರದ ಹೊಡೆತ. GTದು ಕ್ಯಾಪ್ಟನ್ಸಿ ಯಾರು ನಮ್ಮ ಪ್ರಿನ್ಸ್ ಅಂತ ನಾವು ಕರಿತೇವಲ್ಲ, ಶುಭ್ಮನ್ ಗಿಲ್ ಅವರು ಹಾರಿಬಲ್ ಕ್ಯಾಪ್ಟನ್ಶಿಪ್ ಮಾಡಿದ್ರು ಅಂತ ನಂಗೆ ಅನ್ನಿಸ್ತಾ ಉಂಟು. ಯಾಕಂತಂದರೆ GT ಬೌಲಿಂಗ್ ಹಾಕ್ತಾ ಇರುವಾಗ ವಾರಿಯರ್ ಅವರು 3 ವಿಕೆಟ್ ತೆಗೆದಿದ್ರು. ಅವರು 3 ಓವರ್ ಹಾಕಿದ್ದು. 3 ಓವರ್ಗೆ 15 ರನ್ನಿಗೆ 3 ವಿಕೆಟ್ ತೆಗೆದಿದ್ದಾರೆ. ಸೊ ಲಾಸ್ಟ್ 1 ಓವರ್ ಯಾರಿಗೆ ಕೊಡಬೇಕು? 19ನೇ ಓವರ್ ಯಾರಿಗೆ ಕೊಡಬೇಕು? ವಾರಿಯರ್ಗೆ ಕೊಡಬೇಕಿತ್ತು. ಈಸ್ ಪ್ರೂವ್ಡ್. ಈ ಮ್ಯಾಚಲ್ಲಿ ಪ್ರೂವ್ ಮಾಡಿದ್ದಾರೆ. 3 ಓವರ್ಗೆ 15ಕ್ಕೆ 3 ವಿಕೆಟ್ ತೆಗೆದಿದ್ದಾರೆ. ಅದು ಬಿಟ್ಟು ಸಾಯಿ ಕಿಶೋರ್ ಅವರಿಗೆ ಕೊಟ್ಟರು. ಸಾಯಿ ಕಿಶೋರ್ ಅವ್ರಿಗೆ ಕೊಟ್ಟದ್ದು ಯಾಕೆ ತಪ್ಪು ಅಂತ ಹೇಳ್ತೇನೆ. ಲಾಸ್ಟ್ ಮ್ಯಾಚಲ್ಲಿ 4 ವಿಕೆಟ್ ಕಿತ್ತಿದ್ರು ಸಾಯಿ ಕಿಶೋರ್ ಅವರು. 4 ಓವರಿಗೆ 4 ವಿಕೆಟ್ ಕಿತ್ತಿದ್ರು. 4 ಓವರಲ್ಲಿ 4 ವಿಕೆಟ್. ಅವರಿಗೆ ಇವತ್ತು ಎಷ್ಟು ಗೊತ್ತುಂಟು ಓವರ್ ಸಿಕ್ಕಿದ್ದು? 1 ಓವರ್. ನನಗೆ ಅರ್ಥವೇ ಆಗಲಿಲ್ಲ. ಈ ಕೆಲವರು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು, ಇಲ್ಲ ಇದು ಏನೋ ಬ್ಯಾಟಿಂಗ್ ಮಾಡ್ತಿದ್ದದ್ದು ಇಬ್ಬರು ಸಹ ಲೆಫ್ಟ್ ಹ್ಯಾಂಡರ್ಸು. ಆ ಕಡೆ ಅಕ್ಷರ್ ಪಟೇಲ್, ಈ ಕಡೆ ಪಂತ್. ಸೊ ಲೆಫ್ಟ್ ಹ್ಯಾಂಡ್ ಬೌಲರ್ ಆಗಿರೋದ್ರಿಂದಾಗಿ ಸಾಯಿ ಕಿಶೋರ್ ಅವರು ಲೆಫ್ಟ್ ಹ್ಯಾಂಡ್ ಬೌಲರ್ ಆಗಿರೋದ್ರಿಂದಾಗಿ ಬೌಲಿಂಗ್ ಕೊಡಲಿಲ್ಲ. ಇದನ್ನೆಲ್ಲ ಜಾಸ್ತಿ ತಲೆಗೆ ಹಚ್ಕೊಂಡ್ರೆ ಇದೇ ಆಗೋದು. ಒಳ್ಳೆ ಬೌಲರ್ ಯಾರೇ ಇದ್ರು ಸಹ ಬೌಲಿಂಗ್ ಕೊಡಬೇಕು ಅಷ್ಟೇ. ಇದು ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ್ ಅದು ಫರಕ್ ಆಗೋದಿಲ್ಲ. ಅವನಿಗೆ ಲೈನ್ ಹ್ಯಾಂಡ್ ಅಂತ ಒಳ್ಳೆ ಉಂಟಾ, ಈಸ್ ಅ ಗುಡ್ ಬೌಲರಾ, ಕೊಡಬೇಕು. ಮಿಡ್ಲ್ ಓವರಲ್ಲಿ ಸ್ಪಿನ್ನರ್ಗೆ ಬೌಲ್ ಕೊಡಬೇಕು. ಕೊಡಲೇ ಇಲ್ಲ. ಶಾರುಖ್ ಖಾನ್ಗೆ ಓವರ್ ಕೊಟ್ಟಿದ್ರು ಗಿಲ್ ಅವರು. ಶಾರುಖ್ ಖಾನ್ ಇಡೀ IPL ಹಿಸ್ಟ್ರಿಯಲ್ಲಿ ಅವರು ಬೌಲಿಂಗ್ ಹಾಕ್ತಿರೋದು ಸೆಕೆಂಡ್ ಟೈಮ್. ಲಾಸ್ಟ್ ಮ್ಯಾಚ್ ಪಂಜಾಬ್ ಮೇಲೆ ಹಾಕಿದ್ರು. ಲಾಸ್ಟ್ ಮ್ಯಾಚು 1 ಓವರು ಶಾರುಖ್ ಖಾನು. ಅದಾದಮೇಲೆ ಇವತ್ತೇ ಆಗ್ತಾ ಇರೋದು. ಸೊ ಸಾಯಿ ಕಿಶೋರ್ ಅವರಿಗೆ ಬೆಲೆನೇ ಇಲ್ವಾಗಾದರೆ ಅವರಿಗೆ 19ನೇ ಓವರ್ ಕೊಟ್ಟರು. 19ನೇ ಓವರಲ್ಲಿ ಪಾಪ ಅವರು 22 ರನ್ ಹೊಡಿಸ್ಕೊಂಡ್ರು. ಯಾಕಂತಂದರೆ ಟಾರ್ಗೆಟ್ ಮಾಡಿಯೇ ಮಾಡ್ತಾರೆ. ಸ್ಪಿನ್ನರ್ ಸಿಕ್ಕಿದ್ರೆ ಇನ್ನೂ ಸಮಾಜ ಹೊಡಿಯೋವರಿಗೆ ತೆಗೆದು ಮಿಡ್ ವಿಕೆಟ್ ಲಾಂಗ್ ಅನ್ನೆಲ್ಲ ಹೊಡಿತಾರೆ. ಅವ್ರು 22 ರನ್ ಕೊಟ್ಟರು. ಮತ್ತೆ ಇನ್ನೊಂದು ಪ್ಲೇಯರ್ ಬಗ್ಗೆ ಮಾತಾಡಲೇಬೇಕು.
ಮೋಹಿತ್ ಶರ್ಮಾ ಅವರು. ಇವಾಗ ನೋಡಿ, ಲಾಸ್ಟ್ IPL ಅಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಬೌಲರ್ ಯಾರು ಇಡೀ IPL ಹಿಸ್ಟ್ರಿ, ಲಾಸ್ಟ್ ಇಯರ್ದ IPL ಇದರಲ್ಲಿ ಮೋಹಿತ್ ಶರ್ಮಾ ಅವರು. ಭಯಂಕರ ಇಕನಾಮಿಕಲ್ ಬೌಲರು, ಏನು ವಿಕೆಟ್ ತೆಗೆದದ್ದು. ಅದು ಫಸ್ಟ್ ಮ್ಯಾಚ್, ಕೆಲವು ಮ್ಯಾಚಲ್ಲೆಲ್ಲ ಅವ್ರು ಇರಲಿಲ್ಲ, ಮತ್ತೆ ಚಾನ್ಸ್ ಸಿಕ್ಕಿದ್ದು ಅವರಿಗೆ. ಏನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಿದ್ರು, ರಿಯಲ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾಯಿದ್ರು, ಅವರಿಂದಾಗಿ ಫೈನಲಿಗೆ ಗೆಲ್ಲೋದು. ಅಂದರೆ ಅಷ್ಟು ಸೂಪರಾಗಿ ಬಾಲ್ ಆಗ್ತಾಯಿದ್ರು, ಭಯಂಕರ ಇಕನಾಮಿಕಲ್ ಬೌಲರು. IPL ಫೈನಲ್ ಇದು ಲಾಸ್ಟ್ 2 ಬಾಲ್ ಬಿಟ್ಟಾಕಿ, ಆ ಮ್ಯಾಚಲ್ಲಿ ಲಾಸ್ಟ್ 2 ಬಾಲ್ ಬಿಟ್ಟರೆ ಅವ್ರು ಚೆಂದವೇ ಮಾಡಿ ಬಾಲ್ ಹಾಕಿದರು. ಫಸ್ಟ್ 4 ಬಾಲ್ ಸೂಪರಾಗಿ ಹಾಕಿದರು ಬಾಲು. ಸೊ ಇವತ್ತು ಅವರು ದಾಖಲೆ ಬರೆದ್ರು. ಒಬ್ಬ ಬೌಲರ್ IPL ಹಿಸ್ಟ್ರಿಯಲ್ಲಿ ಹೊಡಿಸ್ಕೊಂಡಂತಹ ಹೈಯೆಸ್ಟ್ ರನ್ ಬಿಟ್ಟು ಕೊಟ್ಟಂಥ ಅಥವಾ ಹೈಯೆಸ್ಟ್ ರನ್ ಹೊಡಿಸ್ಕೊಂಡಂಥ ದಾಖಲೆ ಈಗ ಮೋಹಿತ್ ಶರ್ಮಾ ಅವರಿಗೆ ಬಂತು. 4 ಓವರ್ಗೆ 73 ರನ್ ಹೊಡಿಸ್ಕೊಂಡ್ರು. 73 ರನ್. ಲಾಸ್ಟ್ ಓವರಲ್ಲಿ 31 ರನ್ ಚಚ್ಚಿಸ್ಕೊಂಡ್ರು ಪಂತ್ ಅವ್ರ ಹತ್ರ. 31 ರನ್. ಮತ್ತು ಪ್ರೀವಿಯಸ್ ಓವರ್ 19ನೇ ಓವರ್ 22 ರನ್. ಸೊ ಓವರ್ ಲಾಸ್ಟ್ 2 ಓವರಲ್ಲಿ 53 ರನ್ ಹರಿದು ಬಂತು. ಅಂದುಕೊಂಡೇ ಇರಲಿಲ್ಲ ಡೆಲ್ಲಿ 224 ರನ್ ಹೊಡಿತಾನೆ ಅಂತ, ಅಂದುಕೊಂಡೇ ಇರಲಿಲ್ಲ. ಕ್ಯಾಪ್ಟನ್ಸಿ ಎರರ್ ಮತ್ತು ಇವರು ಸ್ಟಪ್ಸ್ ಮತ್ತು ಪಂತು ಈ ರೇಂಜಿಗೆ ಹೊಡೆದೋದ್ರಿಂದಾಗಿ ಅದೊಂಥರ ಶಾಕ್ ಆಯಿತು. GT ಒಂದು ಕ್ಷಣಕ್ಕೆ ಗಾಬರಿ ಆದರು, ಇದೆಂತ ಮಾರ್ರೆ 200 ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಈಗ 224 ಆಯ್ತಲ್ಲ. ಆ್ಯಂಡ್ ಏನು ಅಕ್ಷರ್ ಪಟೇಲ್ ಅವರು ಔಟ್ ಆದದ್ದು ರೈಟ್ ಟೈಮಿಗೆ ಔಟ್ ಆದರು. ನನಗೆ ಅಕ್ಷರ್ ಪಟೇಲ್ ಬಗ್ಗೆ ಏನು ಬೇಜಾರಿಲ್ಲ, ಈಸ್ ಅ ಟ್ರೂ ಆಲ್ರೌಂಡರ್. ಬಟ್ ಅವರನ್ನು ತುಂಬ ಬೇಗ ಕಳಿಸಿದ್ರು ಅಂತ ಅಂದ್ಕೊಂಡೆ. ಯೂಶ್ವಲಿ ಡೆಲ್ಲಿ ಏನು ಮಾಡ್ತಿತ್ತು, ಅಕ್ಷರ್ ಪಟೇಲನ್ನು ತುಂಬ ಲೇಟ್ ಕಳಿಸ್ತಿದ್ರು ಬ್ಯಾಟಿಂಗಿಗೆ. ಲಾಸ್ಟ್ IPL ಅಲ್ಲಿ ಹಾಗೆ ಮಾಡಿದ್ದು, 6-7 ವಿಕೆಟ್ ಹೋದ್ಮೇಲೆ ಕಳಿಸ್ತಿದ್ರು. ಇವತ್ತು ತುಂಬ ಬೇಗ ಕಳಿಸಿದರು. ಎಲ್ಲರೂ ಅವರು ಔಟ್ ಆಗಿರೋದಿದ್ದರೆ, ಸ್ಟಪ್ಸಿಗೆ ಬ್ಯಾಟಿಂಗ್ಗೆ ಸಿಗದಿದ್ದಿದ್ರೆ ಇಷ್ಟು ಆಗ್ತಿರಲಿಲ್ಲ. ಚೆಂದ ಮಾಡಿ ಆಡಿದ್ದಾರೆ ಅಕ್ಷರ್ ಪಟೇಲ್ ಸಹ, ಚೆಂದ ಮಾಡಿ ಆಡಿದ್ದಾರೆ. 43 ಬಾಲಿಗೆ 66 ರನ್ ಹೊಡೆದಿದ್ದಾರೆ. ಬಟ್ ಸ್ಟಪ್ಸ್ ಆಡಿದಂತಹ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಬರ್ತಾ ಇರಲಿಲ್ಲ. ಸೊ ಇನ್ನೊಂದು 10ರಿಂದ 15 ರನ್ ಕಡಿಮೆ ಆಗ್ತಿತ್ತು ಡೆಲ್ಲಿದು ಫಾರ್ ಶೋರ್. ಅಕ್ಷರ್ ಪಟೇಲ್ ಔಟ್ ಆದ ಮೊಮೆಂಟ್ ರೈಟ್ ಟೈಮಲ್ಲಿ ಅವ್ರು ಔಟ್ ಆದರು ಅಂತ ನಾನು ಅಂದ್ಕೊಳ್ತಿರೋದು. ಆ್ಯಂಡ್ GT ಕುಗ್ತದೆ ಅಂತ ಅಂದ್ಕೊಂಡೆ ನಾನು. ಇಂಥ ದೊಡ್ಡ ಹೈ ಸ್ಕೋರ್ ಇರುವಾಗ GT ಆಡೋದಿಲ್ಲ ಅಂತ. GT ಕ್ಯಾಪ್ಟನ್ ಆಡಲಿಲ್ಲ ಇವತ್ತು. ಕ್ಯಾಪ್ಟನ್ ಅವರು 6 ರನ್ನಿಗೆ ಔಟ್ ಆದರು. ಗಿಲ್ ಏನು ಮತ್ತೆ ಎಲ್ಲ ಪ್ಲೇಯರ್ಸ್ ಕ್ಯಾಪ್ಟನ್ ಆಡಲಿಲ್ಲ, ಮತ್ತು ಇದು ಅಜ್ಮತುಲ್ಲಾ ಅವರು ಆಡಲಿಲ್ಲ. ಬಟ್ ಅವ್ರದ್ದು ಕನ್ಸಿಸ್ಟೆಂಟ್ ಪ್ಲೇಯರ್ ಒಬ್ರು ಇದ್ದಾರಲ್ಲ, ಸಾಯಿ ಸುದರ್ಶನ್, ಸೂಪರಪ್ಪ. 39 ಬಾಲಿಗೆ 65 ರನ್, 29 ಬಾಲಿಗೆ 50 ರನ್ ಹೊಡೆದ್ರು, ಮತ್ತು 39 ಬಾಲಿಗೆ 65 ರನ್ ಹೊಡೆದು ಔಟ್ ಆದರು. ಏನು ಕನ್ಸಿಸ್ಟೆನ್ಸಿ ಮಾರ್ರೆ. ಫೀಲ್ಡ್ 1-2 ಡ್ರಾಪ್ ಕ್ಯಾಚ್ ಎಲ್ಲ ಬಂದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಡ್ರಾಪ್ ಕ್ಯಾಚಸ್ ಎಲ್ಲ ಸಿಕ್ಕಿದೆ ಇಡೀ GT ತಂಡಕ್ಕೆ. ಆ್ಯಂಡ್ ಒಳ್ಳೊಳ್ಳೆ ಅದ್ಭುತವಾದಂಥ ಕ್ಯಾಚಸ್ಸೇ ಹಿಡಿದಿದ್ದಾರೆ DC ಅವರು. ಫೀಲ್ಡಿಂಗ್ ಒಂಥರ 50-50 ಕ್ಯಾಚ್ ಸಹ ಬಿಟ್ಟಿದ್ದಾರೆ, ಸೂಪರಾಗಿ ಸಹ ಫೀಲ್ಡಿಂಗ್ ಮಾಡಿದ್ದು ಇದೆ. ಬಟ್ ಕನ್ಸಿಸ್ಟೆನ್ಸಿ ಮೆಚ್ಚಲೇಬೇಕು ಸಾಯಿ ಸುದರ್ಶನ್ ಅವರಿದು. ಯಾವುದೋ ಒಂದು ಮ್ಯಾಚಲ್ಲಿ 30ಕ್ಕಿಂತ ಕಡಿಮೆ ಹೊಡೆದಿದ್ದಾರೆ ಈ IPL ಅಲ್ಲಿ. ಮತ್ತು ಎಲ್ಲ ಮ್ಯಾಚಲ್ಲಿ ಮಿನಿಮಮ್ 30-35 ಅದೇ ಥರ ಹೊಡಿತೋಗಿದ್ದಾರೆ. ಆ್ಯಂಡ್ ಇವತ್ತು 65 ರನ್ ಹೊಡೆದ್ರು. ಮತ್ತೆ ಅಲ್ಲಿ ಇಂಪ್ಯಾಕ್ಟ್ಫುಲ್ ಆಟ ಆಡಿದಂತಂದರೆ ಮಿಲ್ಲರ್ ಅವರು 23 ಬಾಲಿಗೆ 55 ರನ್ ಚಚ್ಚಿದ್ರು. ಅವರು ಒಂದು ಏನು ಹೇಳೋದು ಅಂದರೆ ಚೇಸಿಂಗಲ್ಲಿ ಎಲ್ಲಿ ಸಹ ಹಿಂದೆ ಬೀಳದಾಗೆ ನೋಡ್ಕೊಂಡಿದ್ರು GTಯನ್ನು. ಆದರೆ ಸಹ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಇಲ್ಲ, GTಗೆ ಇದು ಆಗೋದಿಲ್ಲ ಅಂತವೇ ಅಂದ್ಕೊಂಡದ್ದು. ಮಿಲ್ಲರ್ ಔಟ್ ಆದಾಗಂತೂ ಆಗೋದೇ ಇಲ್ಲ ಅಂತ ಅಂದ್ಕೊಂಡದ್ದು. ಬಟ್ ಲಾಸ್ಟ್ 2 ಓವರ್ ಏನು ಟರ್ನ್ ಮಾಡಿತ್ತು ಅಂತಂದರೆ GTಗೆ, ಯಾರಿಗೆ ಒಂದೇ ಓವರ್ ಕೊಟ್ಟಿದ್ರಲ್ಲ, GT ಬೌಲಿಂಗ್ ಹಾಕ್ತಾ ಇರುವಾಗ ಸಾಯಿ ಕಿಶೋರ್ ಅವರಿಗೆ ಒಂದೇ ಓವರ್ ಕೊಟ್ಟಿದ್ರಲ್ಲ, ಅವ್ರಿಗೆ 19ನೇ ಓವರಲ್ಲಿ 2 ಸಿಕ್ಸ್ ಹೊಡೆದ್ರು. 6 ಬಾಲಿಗೆ 13 ರನ್ ಹೊಡೆದು ಸಾಯಿ ಕಿಶೋರ್ ಅವರು ಔಟ್ ಆದರು. ಅಂದರೆ 5 ಬಾಲಿಗೆ 13 ಹೊಡೆದಿದ್ರು, 6ನೇ ಬಾಲಿಗೆ ಔಟ್ ಆದರು. ಸೂಪರಾಗಿ ಆಡಿದರು ಸಾಯಿ ಕಿಶೋರ್. ಮಾತ್ರ ಯಾರು ಅಂದ್ಕೊಂಡಿರಲಿಲ್ಲ ಒಬ್ಬ ಬೌಲರು ಆ ಲಾಸ್ಟ್ ಮಿನಿಟಿಗೆ ಬಂದು ಹೊಡಿತಾರೆ ಅಂತ. ಬಟ್ ಸ್ಟಿಲ್ ಲಾಸ್ಟ್ ಓವರ್ಗೆ 21 ರನ್ ಬೇಕಿತ್ತು, 19 ರನ್ ಬೇಕಿತ್ತು ಮಾರ. ನನಗೆ ಈಗ ನೆನಪು ಹೋಗ್ತಾ ಉಂಟು. ಒಂದು ನಿಮಿಷ, ನಾನು ಸುಮ್ಮನೆ ಮತ್ತೆ ಏನೋ ತಪ್ಪು ಹೇಳೋದು, ನೀವು ಮತ್ತೆ ಬೈಯೋದು. ಲಾಸ್ಟ್ 6 ಬಾಲಿಗೆ 19 ರನ್ ಬೇಕು ಅಂತ ಆಯಿತು. 18ನೇ ಓವರಲ್ಲಿ 1 ನಿಮಿಷ, 19ನೇ ಓವರ್ ಕರೆಕ್ಟ್. 6 ಬಾಲಿಗೆ 19 ರನ್ ಬೇಕು. ಸ್ಟ್ರೈಕಲ್ಲಿರೋದು ಯಾರು, ರಾಶಿದ್ ಖಾನ್ ಅವರು. ಫಸ್ಟ್ ಬಾಲ್ 4, ಸೆಕೆಂಡ್ ಬಾಲ್ 4, ಥರ್ಡ್ ಬಾಲ್ 6 ಹೊಡೆಯುವಂತಹ ಬಾಲು ಜಸ್ಟ್ ಮಿಸ್ ಆಯ್ತು. ಅದು ಎಜ್ಜಾಗಿ ಕೀಪರ್ಗೆ ಹೋಯ್ತು, ಕೀಪರ್ ಬಿಟ್ಟರು, ಅದು ಥರ್ಡ್ ಮ್ಯಾನ್ ಹತ್ರ ಹೋಯ್ತು, ಥರ್ಡ್ ಮ್ಯಾನ್ ಡೈ ಹೊಡೆದ್ರು. ಆ ಕಡೆ ಇದ್ದದ್ದು ಮೋಹಿತ್ ಶರ್ಮಾ, ಅದಕ್ಕೆ ರಾಶಿದ್ ಖಾನ್ ಅವರು ಓಡಲಿಲ್ಲ. ಸೊ ಥರ್ಡ್ ಬಾಲ್ ಡಾಟ್ ಆಯಿತು, 4th ಬಾಲ್ ಡಾಟ್ ಆಯಿತು, 5th ಬಾಲ್ 6 ಬಂತು. ಸೊ ಲಾಸ್ಟ್ ಬಾಲಿಗೆ 5 ರನ್ ಬೇಕು. 4 ಬಂದರೆ ಅಟ್ಲೀಸ್ಟ್ ಟೈ ಆದರೂ ಆಗ್ತಿತ್ತು. ಲಾಸ್ಟ್ ಬಾಲಿಗೆ ಅಗೈನ್ ಡಾಟ್, ಅಂದರೆ ಓಡಲಿಲ್ಲ, ಅಂದ್ರೆ ಲಾಂಗ್ ಆನಿಗೆ ಹೋಯಿತು.
ರಾಶಿದ್ ಖಾನ್ ಅವರು ಓಡಲಿಲ್ಲ. ಸೊ 4 ರನ್ ಅಂತರದಿಂದ ಸೋಲನ್ನು ಒಪ್ಪಿಕೊಳ್ಬೇಕಾಯಿತು. DC 224 ಹೊಡೆದ್ರೆ GT 220 ಹೊಡೆದು ತೃಪ್ತಿ ಪಡಬೇಕಾಯ್ತು. ತೃಪ್ತಿ ಅಂತ ಮ್ಯಾಚ್ ಹೋಯ್ತಲ್ಲ, ತೃಪ್ತಿ ಗಿಪ್ತಿ ಎಂತ ಇಲ್ಲ. ಬಟ್ ನನಗೆ ತುಂಬ ಇಷ್ಟ ಆದದ್ದು ಏನು ಅಂತಂದರೆ ಅವ್ರದ್ದು 7 ವಿಕೆಟ್ 188 185 ಇದ್ದಾಗೇನ 7 ವಿಕೆಟ್ ಹೋಗಿ ಆಗಿದೆ. ಅದಾದಮೇಲೆ ಅವರು ಹೋರಾಟ ಜಾರಿಯಲ್ಲಿಟ್ಟರಲ್ಲ. ಯಾರು ಸಹ ಅಂದ್ಕೊಂಡಿರಲಿಲ್ಲ ಸಾಯಿ ಕಿಶೋರ್ ಅವರು ಆ ಥರ ಹೊಡಿತಾರೆ ಅಂತ. ಯಾಕಂತಂದರೆ 18 ಓವರ್ ಮುಗಿದಾಗ GTಯ ಸ್ಕೋರ್ 188 ಆಗಿತ್ತು. 225 ಟಾರ್ಗೆಟ್, 188 225 ಇಲ್ಲಿ 40 ಹತ್ತಿರ ಬೇಕಿತ್ತು ಅವರಿಗೆ ವಿನ್ ಆಗಲಿಕ್ಕೆ. ಬಟ್ ಸೋತದೆ ಕೇವಲ 4 ರನ್ನಿಂದ. ಸೊ ಸ್ಟಬ್ಸ್ ಮತ್ತು ಪಂತ್ ಅವರು ಆಡಿದಂತಹ ಆ 2 ಓವರ್ ಉಂಟಲ್ಲ, ಅದು ತುಂಬ ಇಂಪ್ಯಾಕ್ಟ್ಫುಲ್ ಆಯಿತು. ಸ್ಟಬ್ಸ್ ಮತ್ತು ಪಂತ್ ಅವರು ಸೇರಿಕೊಂಡು ಲಾಸ್ಟ್ 2 ಓವರ್ಲಿ 53 ರನ್ ಹೊಡೆದ್ರಲ್ಲ. ಆ 53 ಬದಲು ಒಂದು 40 ರನ್ ಹೊಡೆದಿದ್ರೆ ಸಹ, ಒಂದು 10 ರನ್ ಕಡಿಮೆ ಹೊಡೆದಿದ್ರೆ ಸಹ, 10-13 ರನ್ ಕಡಿಮೆ ಹೊಡೆದಿದ್ರೆ ಸಹ GT ವಿನ್ ಆಗ್ತಿತ್ತು. ಯಾಕಂತಂದರೆ ಓವರ್ ಆಲ್ ನೋಡೋದಿದ್ರೆ ನೀವು, ಓವರ್ ಆಲ್ ಚೇಸಲ್ಲಿ ಈಗ ಡೆಲ್ಲಿ 10 ಓವರ್ ಆದಮೇಲೆ ಇಷ್ಟು ಹೊಡೆದಿದ್ರು ಅಂತಿದ್ರೆ GT ಅದಕ್ಕಿಂತ ಮುಂದೆ ಇತ್ತು. 15 ಓವರಿಗೆ ಇಷ್ಟು ಹೊಡೆದಿದ್ರು ಡೆಲ್ಲಿ ಅಂತ ನೋಡಿದ್ರು ಸಹ GT ಅದಕ್ಕಿಂತ ಮುಂದೆ ಇತ್ತು. ಬಟ್ ಆ ಲಾಸ್ಟ್ 2 ಓವರಲ್ಲಿ 53 ರನ್ ಹೊಡೆದ್ರಲ್ಲ ಡೆಲ್ಲಿ, ಅದು ಮೇ ಬಿ GTಗೆ ಟೂ ಮಚ್ ಆಗಿ ಹೋಯಿತು. ಮೋಹಿತ್ ಶರ್ಮಾ ಅವರಿಗೆ ಇವತ್ತು ನಿದ್ದೆ ಬರೋದಿಲ್ಲ ಅಂತ ಕಾಣ್ತದೆ. ಯಾಕಂದರೆ 4 ಓವರ್ಗೆ 73 ರನ್ನು ಮೋಹಿತ್ ಶರ್ಮಾ ಹೊಡಿಸ್ಕೊಳ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದು ಸಹ ಲಾಸ್ಟ್ IPL ಇದು ಭಯಂಕರ ಪ್ರಚಂಡ ಬೌಲರ್ ಆಗಿ ಹೊರಗೆ ಹೊಮ್ಮಿದ್ದಂತಹ ಮೋಹಿತ್ ಶರ್ಮಾ ಅವರು 4 ಓವರ್ಗೆ 73 ರನ್ ಯಾರು ಅಂದ್ಕೊಂಡಿರಲಿಲ್ಲ. ಮ್ಯಾನ್ ಆಫ್ ದ ಮ್ಯಾಚ್ ಯಾರು ವಾರಿಯರಿಗೆ ಕೊಡ್ತಾರಾ ಅಥವಾ ಇಲ್ಲ? ವಾರಿಯರಿಗೆ ಕೊಡೋದಿಲ್ಲ. ಯಾಕಂತಂದರೆ ಮ್ಯಾಚ್ ಸೋತಿತ್ತಲ್ಲ, ವಾರಿಯರಿಗೆ ಕೊಟ್ಟೆ ಅಂತ ಪೂಜೆ ಮಾಡಲಿಕ್ಕುಂಟು. ಸೊ ನನ್ನ ಪ್ರಕಾರ ಪಂತಿಗೆ ಕೊಡ್ಬೋದು. ಆ್ಯಂಡ್ ಪಂತ್ ಅವರು ಉತ್ತರ ಕೊಟ್ರಪ್ಪ, ಇನ್ಕ್ಲೂಡಿಂಗ್ ನನಗೆ. ಲಾಸ್ಟ್ ಮ್ಯಾಚಲ್ಲಿ ಅವರಿಂದವೇ ಸೋತೋದಂತೇವೆ ನಾವು ಎಲ್ಲರೂ ಸಹ ಹೇಳಿದೆವು. ಇವತ್ತು ಅವರಿಂದವೇ ವಿನ್ ಆದದ್ದು ಅಂತ ನಾವು ಹೇಳ್ಬೋದಲ್ಲ. ಬಟ್ ಅಕ್ಷರ್ ಪಟೇಲ್ ಇವು ಕೊಡ್ಬೋದು. ಅಕ್ಷರ್ ಪಟೇಲು 2 ಕ್ಯಾಚ್ ಹಿಡಿದಿದ್ದಾರೆ, ಸೂಪರಾಗಿ ಬಾಲ್ ಹಾಕಿದ್ದಾರೆ, ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆ ಟ್ರೂ ಆಲ್ರೌಂಡರ್ ಥರ ಅವರು ಹೊರಹೊಮ್ಮಿದ್ರು. ಸೊ ಆದ್ದರಿಂದ ಅಕ್ಷರ್ ಪಟೇಲಿಗೂ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ಬೋದು. ಬಟ್ ನನ್ನ ಪ್ರಕಾರ ಪಂತಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಪಂತಿ ಕೊಡ್ತಾರೆ ಅಂತ. ಪಂತ್ ಕೊನೆಗೆ ಸೈಕ್ ಆಯ್ತಪ್ಪ. ಡೆಲ್ಲಿ ಬೌಲರ್ಸು ಹೊಡೆಸ್ಕೊಳ್ಳೋದು ನೋಡಿದ್ರೆ. ಆ್ಯಂಡ್ ನೋಕಿ ಅವರನ್ನು ಯಾಕೆ ಇಟ್ಕೊಂಡಿದ್ದಾರೆ ಅಂತವೇ ನಂಗೆ ಗೊತ್ತಿಲ್ಲ. ಅವರು ಫಸ್ಟ್ 2 ಓವರ್ ಭಾರಿ ಚೆಂದ ಮಡಿ ಬಾಲ್ ಆಗ್ತಾರೆ. 3ನೇ ಓವರ್ 4ನೇ ಓವರ್ ದೇವ ತಲೆಯೆಲ್ಲ ಹಾಳಾಗಿ ಹೋಗ್ತದೆ. ಫಸ್ಟ್ 2 ಓವರ್ಗೆ 24 ರನ್ ಕೊಟ್ಟಿದ್ರು. ಮತ್ತು ಎಂತ ಆಯ್ತು ಅಂತ ಗೊತ್ತಿಲ್ಲ. 3rd ಓವರ್ಗೆ 24 ರನ್ ಹೊಡಿಸ್ಕೊಂಡ್ರು. ಸೊ 3 ಓವರ್ಗೆ 48 ರನ್ ಹೊಡಿಸ್ಕೊಂಡ್ರು. ಮುಖೇಶ್ ಕುಮಾರ್ ಅವರು ಲಾಸ್ಟ್ ಬಾಲ್ 6 ಹೊಡಿಸ್ಕೊಳ್ಳೋದಿದ್ದದ್ದು ಒಂದು ದೊಡ್ಡ ವಿಷಯ. 6 ಹೊಡೆದಿದ್ರೆ ಪಕ್ಕ ಪಂತ್ ಪ್ಯಾಂಟ್ ಬಿಚ್ಚಿ ಹೊಡಿತಿದ್ರು ಎಲ್ಲ DC ಬೌಲರ್ಸಿಗೆ. ಜಸ್ಟ್ ಮಿಸ್ ಮಾಡಿಕೊಂಡ್ರು DC ಬೌಲರ್ಸ್ ಅಷ್ಟೇ. ಪಂತು ಪಿತ್ತ ಇಲ್ಲಿ ತನಕ ಬಂದಿತ್ತು. ಈಗ ಹಲ್ಲು ಕಚ್ಚಿ ಸುಮ್ಮನೆ ಇದ್ದರು, ಬೈಯೋದು ಬೇಡ ಅಂತ. ಎಲ್ಲಿಯಾರು ಅಪ್ಪಿ ತಪ್ಪಿ DC ಸೋತಿದ್ದಿದ್ರೆ ರಿಕಿ ಪಾಂಟಿಂಗ್ ಮತ್ತು ಪಂತ್ ಸೇರಿಕೊಂಡು ಅಷ್ಟೇ, ಅಂದರೆ ಬ್ಲಾಸ್ಟೇ ಮಾಡಿ ಆಗ್ತಿದ್ರು ಅಂತ ಅಷ್ಟೇ. ಕಂಗ್ರ್ಯಾಚುಲೇಷನ್ DC. ನಾಳೆ ನಮ್ಮ RCB ಮ್ಯಾಚ್ ಉಂಟು. ಯಾರ ವಿರುದ್ಧ? SRH ವಿರುದ್ಧ. ನಾಳೆ ಬೆಳಿಗ್ಗೆ ವಿಡಿಯೋ ಬರ್ತದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂತೆಲ್ಲ ಹೇಳೋದಿಲ್ಲ, ಬೆಳಿಗ್ಗೆ ಬೇಗ ವಿಡಿಯೋ ಬರ್ತದೆ. ಸರಿಯಾಗಿರುವರ್ವಾ? ನಮಸ್ಕಾರ.